Hello, I'm G. Vanishri, Assistant Professor of Economics. In this session, we shall discuss about the problems of small scale and cottage industries. As we all know that the small scale and cottage industries growth has been growing at the growth rate of more than 15%, but still to today there are various problems which are being faced by the small scale and cottage industries. So, to overcome these small scale problems of cottage and small scale industries, there are various schemes which are adopted by the government. Today, we shall discuss about the small scale and cottage industries and its various problems. So you will be able to understand after this session the various problems of small scale and cottage industries. ಇವತ್ತು ನಾವು ಈ ತರಗತಿಯಲ್ಲಿ ಸಣ್ಣ ಕೈಗಾರಿಕೆಗಳ ಹಾಗೂ ಗುಡಿ ಕೈಗಾರಿಕೆಗಳ ಪ್ರಮುಖವಾದ ಸಮಸ್ಯೆಗಳೇನು ಹಾಗೂ ಅವುಗಳನ್ನು ನಿವಾರಿಸಿಕೊಳ್ಳಲಿಕ್ಕೆ ಸರ್ಕಾರ ಮಾಡಿಕೊಂಡಿರುವಂತಹ ಕೆಲವು ಪ್ರಮುಖವಾದ ಕ್ರಮಗಳೇನು ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸಣ್ಣ ಕೈಗಾರಿಕೆಗಳು ಮತ್ತು ಗುಡಿ ಕೈಗಾರಿಕೆಗಳ ಪ್ರಮುಖವಾದಂಥ ಸಮಸ್ಯೆಗಳು. ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಆರ್ಥಿಕತೆಯ ಪ್ರಗತಿ ಮತ್ತು ಬೆಳವಣಿಗೆಯಲ್ಲಿ ತಮ್ಮದೇ ಆದಂಥ ವಿಶೇಷವಾದಂಥ ಕೊಡುಗೆಗಳನ್ನು ಕೊಡ್ತಾ ಬಂದಿವೆ. ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಯ ಸಾಧನೆ, ಪ್ರಾದೇಶಿಕ ಅಸಮತೋಲನೆಯನ್ನು ಹೋಗಲಾಡಿಸಲಿಕ್ಕೆ ಹೀಗೆ ಅನೇಕ ರೀತಿಯಾದಂಥ ಗ್ರಾಮೀಣದ ಒಂದು ನಿರುದ್ಯೋಗದ ಸಮಸ್ಯೆಗೆ ಪರಿಹಾರವಾಗಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಅತಿ ಹೆಚ್ಚು ಪ್ರಚಲಿತದಲ್ಲಿವೆ ಅಂತ ಕೂಡ ನಾವು ಹೇಳ್ಬೋದು. ಆದರೂ ಕೂಡ ಇಷ್ಟೊಂದು ಅಗಾಧವಾಗಿ ಬೆಳವಣಿಗೆಯನ್ನು ಹೊಂದಿದ್ದು 15% ಕೊಡುಗೆಗಳನ್ನು ಉತ್ಪಾದನಾ ಸಾಮರ್ಥ್ಯದಲ್ಲಿ ವ್ಯಕ್ತಪಡಿಸ್ತಿರುವಂತಹ ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗಳಿದ್ದರೂ ಕೂಡ ತನ್ನದೇ ಆದಂತಹ ಕೆಲವು ಪ್ರಮುಖವಾದಂತಹ ಸಮಸ್ಯೆಗಳಿಂದ ಇವು ಹೊರತಾಗಿಲ್ಲ ಅಂತ ಹೇಳ್ಬೋದು. ಅಂತಹ ಕೆಲವು ಪ್ರಮುಖವಾದಂತಹ ಸಮಸ್ಯೆಗಳು ಅಂತ ಹೇಳೋದಾದರೆ ಪ್ರಮುಖವಾಗಿ ಕಚ್ಚಾ ವಸ್ತುಗಳ ಕೊರತೆ. ಸೊ ಸ್ಕ್ಯಾರ್ಸಿಟಿ ಆಫ್ ರಾ ಮೆಟೀರಿಯಲ್ಸ್ ಇದು ಅತ್ಯಂತ ಪ್ರಮುಖವಾದಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಸಣ್ಣ ಕೈಗಾರಿಕೆಗಳಲ್ಲಿ ನ್ಯೂನ್ಯತೆಗಳು ಅಥವಾ ಅತ್ಯಂತ ಪ್ರಮುಖವಾದಂತಹ ಸಮಸ್ಯೆ ನಾವು ನೋಡ್ತಿರೋದು ಅಂತ ಹೇಳಿದ್ರೆ ಅವಕ್ಕೆ ಬೇಕಾದಂತಹ ಸರಿಯಾದಂತಹ ಸಮರ್ಪಕವಾದಂತಹ ಕಚ್ಚಾ ವಸ್ತುಗಳ ಪೂರೈಕೆ ಆಗದಿರುವಿಕೆ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಕೆಲವು ಮರದ ಆಟಿಕೆಗಳ ಕೈಗಾರಿಕೆಗಳನ್ನೇ ತೆಗೆದುಕೊಂಡ್ರೆ ಅದಕ್ಕೆ ಪೂರಕವಾದಂತಹ ಮರಗಳ ಸರಬರಾಜು ಇಲ್ಲದೆ ಆ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸ್ತಿವೆ ಮತ್ತು ನಶಿಸಿ ಕೂಡ ಹೋಗ್ತಿವೆ ಅಂತ ನಾವು ಹೇಳ್ಬೋದು. ಅನೇಕ ಸಣ್ಣ ಉದ್ಯಮಗಳು ಉದಾಹರಣೆಗೆ ಕೈಮಗ್ಗ ಉದ್ಯಮಗಳು, ಹಾಗೆಯೇ ಕೆಲವು ಪ್ರಮುಖವಾದಂತಹ ಅತ್ಯಂತ ಕೃಷಿ ಆಧಾರಿತ ಕಚ್ಚಾ ವಸ್ತುಗಳನ್ನೇ ಅವಲಂಬಿಸಿರುವಂತಹ ಕೈಗಾರಿಕೆಗಳು ಈ ಒಂದು ಪೂರಕವಾದಂಥ ಸಮಸ್ಯೆಗೆ ತನ್ನನ್ನು ತಾನು ಒಡ್ಕೊಂಡಿದೆ ಅಂತ ಹೇಳ್ಬೋದು. ಅತ್ಯಂತ ಪ್ರಮುಖವಾದಂಥ ಸಮಸ್ಯೆ ಇದು ಎದುರಿಸ್ತಿದೆ ಅಂತ ನಾವು ಹೇಳ್ಬೋದು. ಸೊ ಸ್ಕೇರ್ಸಿಟಿ ಆಫ್ ರಾ ಮೆಟೀರಿಯಲ್ ಇಸ್ ಒನ್ ಆಫ್ ದ ಮೇಜರ್ issues are the major problems of small scale industries. Especially in the textile industries, the supply of cotton, supply of silk materials, or the scarcity of this raw materials has reduced the production process itself and the production level. These small scale and cottage industries are hugely dependent on the regional resources availability. So as the regional sources of availability if it has been reduced, definitely it hinders to the growth of the small scale and cottage industries to a greater extent ಅಂತ ನಾವು ಹೇಳ್ಬೋದು. The scarcity of capital. ಸೊ ಇನ್ನೊಂದು ಪ್ರಮುಖವಾದಂತಹ ನ್ಯೂನ್ಯತೆ ಅಂತ ಹೇಳಿದ್ರೆ ಬಂಡವಾಳದ ನ್ಯೂನ್ಯತೆ ಅಂತ ಹೇಳ್ಬೋದು. ಸೊ ಬಂಡವಾಳದ ಅಗಾಧವಾದಂತಹ ಅಭಾವವನ್ನು ಈ ಒಂದು ಪ್ರಮುಖವಾದಂಥ ಕೈಗಾರಿಕೆಗಳು ಎದುರಿಸ್ತಿದೆ. ಸೊ ಅಂತಹ ಪ್ರಮುಖವಾದಂಥ ಬೆಳವಣಿಗೆಯನ್ನು ನಾವು ಗಮನಿಸ್ಕೊಳ್ಳೋದೇ ಆದರೆ
ಒಂದು ನಿರ್ದಿಷ್ಟವಾದಂತಹ ಕೈಗಾರಿಕೆಯಲ್ಲಿ ಬಂಡವಾಳವು ಅತಿ ಹೆಚ್ಚು ಪ್ರಭಾವವನ್ನು ಬೀರುತ್ತೆ, ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ನಾವು ಹೇಳ್ಬೋದು. ಆದರೆ ಅಂತಹ ಬಂಡವಾಳದ ನ್ಯೂನ್ಯತೆಯನ್ನು ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಎದುರಿಸ್ತಿವೆ. ಯಾಕೆ ಅಂತ ಹೇಳಿದ್ರೆ ಇವಕ್ಕೆ ಬೇಕಾಗಿರುವಂತಹ ಬಂಡವಾಳವನ್ನು ತಮ್ಮದೇ ಆದಂತಹ ವಿವಿಧ ರೀತಿಯಲ್ಲಿ ಅದರಲ್ಲೂ ಕೂಡ ಈ ಒಂದು ವ್ಯವಸ್ಥಿತವಲ್ಲದ ಸಂಘಟಿತವಲ್ಲದ ವಲಯದಿಂದ ಅತ್ಯಂತ ಸಾಲಗಳನ್ನು ಇವು ಪಡ್ಕೊಂಡಿರುತ್ತವೆ. ಅಂತಹ ಒಂದು ಸಾಲದ ಸುಳಿಗೆ ಈ ಸಣ್ಣ ಪ್ರಮಾಣದ ಕೈಗಾರಿಕೋದ್ಯಮಗಳು ಸಿಲುಕಿಕೊಂಡು ನಷ್ಟವನ್ನು ಅನುಭವಿಸ್ತವೆ ಅಥವಾ ಅದರದೇ ಆದಂತಹ ಸಮಸ್ಯೆಗಳಲ್ಲಿ ಅವು ಬಳಲ್ತಿವೆ ಅಂತ ಕೂಡ ನಾವು ಹೇಳ್ಬೋದು. ಇನ್ನೊಂದು another major problem of this small scale industries is the scarcity of capital. The capital what has been secured in this particular industries are not from the proper way of organized sector, but they are especially with the indigenous bankers, loan lenders, etc. And they fall in the debt trap and they suffer to a greater extent. So these industries have a greater shortage of the loan availability from the well developed sectors, which is also one of the major drawback in the growth and development of small scale and cottage industries. Then the third major problems of a small scale industry is the technological know-how or the lack of technology, we can say. The technology what has been utilized in the development of small scale and cottage industries are of very outmoded and very old and primitive methods, which are not been of the helpful to assist in the growth of the small scale and cottage industries. ಸೊ ತಂತ್ರಜ್ಞಾನದ ಅಭಾವ ಇನ್ನೊಂದು ಪ್ರಮುಖವಾದಂಥ ಸಮಸ್ಯೆ ಅಂತ ಹೇಳ್ಬೋದು. ಕೈಗಾರಿಕೆಗಳಲ್ಲಿ ಬಳಸಿಕೊಳ್ಳಲಾಗುತ್ತಿರುವಂಥ ಪ್ರಮುಖವಾದಂತಹ ತಂತ್ರಜ್ಞಾನವು ಅತ್ಯಂತ ಹಿಂದುಳಿದ ಮತ್ತು ಅತಿ ಹಳೆಯದಾದಂತಹ ತಂತ್ರಜ್ಞಾನವನ್ನು ಈ ಕೈಗಾರಿಕೆಗಳು ಬಳಸ್ಕೊಳ್ತಿವೆ. ಸೊ ಇವು ಯಾವುದೇ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನು ಕಾಣದೇ ಇರಲಿಕ್ಕೆ ಇದು ಒಂದು ಪ್ರಮುಖವಾದಂಥ ಕಾರಣ ಅಂತ ನಾವು ಹೇಳ್ಬೋದು. ಸೊ ಸಂಶೋಧನೆ ಮತ್ತು ತರಬೇತಿಗಳ ಮೂಲಕ ಇವುಗಳನ್ನು ನಾವು ಹೆಚ್ಚು ಮಾಡಿಕೊಳ್ಳಿಕ್ಕೆ ಸಾಧ್ಯತೆಗಳಿವೆ ಅಂತ ನಾವು ಹೇಳ್ಬೋದು. ಇನ್ನು ನಾಲ್ಕನೇ ಪ್ರಮುಖವಾದಂಥದ್ದು ಅಂದರೆ ಲ್ಯಾಕ್ ಆಫ್ ಮಾರ್ಕೆಟಿಂಗ್ ಫೆಸಿಲಿಟೀಸ್. The small scale and cottage industries face a huge problem of the demand for their products, as the commodities which are being produced by the small scale and cottage industries are homemade and handmade. They incur the huge though not the huge investment, but the cost of producing them will be high. But in comparison to this, the industries which produce the same commodities with the help of machineries, they charge a very less price. So because of this, they lack the demand. ಸೊ ಈ ಒಂದು ಪ್ರಮುಖವಾದಂಥ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗಿರೋ ಇನ್ನೊಂದು ಪ್ರಮುಖವಾದಂಥ ನ್ಯೂನ್ಯತೆ ಅಂದರೆ ಮಾರುಕಟ್ಟೆಯ ಕೊರತೆ ಅಂತ ಹೇಳ್ಬೋದು. ಮಾರುಕಟ್ಟೆಯ ಕೊರತೆ ಅಂತ ಹೇಳಿದ್ರೆ ಈ ಕೈಗಾರಿಕೆಗಳಲ್ಲಿ ಪ್ರಮುಖವಾಗಿ ಉತ್ಪಾದನೆ ಆಗುವಂಥ ಸರಕುಗಳನ್ನು ಮನೆಯಲ್ಲೇ ಕೈಗಳಿಂದ ಅಥವಾ ಕೆಲವು ಲೇಬರರ್ಸ್ನ ಸಹಾಯದಿಂದ ಉತ್ಪಾದಿಸಲಾಗತ್ತೆ. ಹಾಗಾಗಿ ಇವಕ್ಕೆ ತಗಲೋ ವೆಚ್ಚ ಕೂಡ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಯಂತ್ರೋಪಕರಣಗಳಿಂದ ತಯಾರಿಸಿದಂತಹ ಇಂತಹದೇ ಸರಕುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುವಾಗ ಈ ಸರಕುಗಳನ್ನು ಯಾರು ಕೂಡ ಕೊಂಡ್ಕೊಳ್ಳಿಕ್ಕೆ ಮುಂದೆ ಬರಲ್ಲ. ಹಾಗಾಗಿ ಇದಕ್ಕೆ ಬೇಡಿಕೆಯ ಮಟ್ಟ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಪ್ರಮುಖವಾದಂಥದ್ದು ಮಾರುಕಟ್ಟೆಯ ಸೌಲಭ್ಯದ ಕೊರತೆ ಅಂತ ಹೇಳ್ಬೋದು. ಸೊ ಲೋ ಡಿಮ್ಯಾಂಡ್ ಅಂತ ಕೂಡ ನಾವು ಹೇಳ್ಬೋದು, ಕಡಿಮೆ ಬೇಡಿಕೆಗಳು. ಸೊ ಆಧುನಿಕ ಸಾಮಗ್ರಿಗಳಿಗೆ ಹೋಲಿಸ್ಕೊಂಡಾಗ ಈ ಸರಕುಗಳು ಎಲ್ಲೋ ಒಂದು ಕಡೆ ತುಂಬಾ ಹಿಂದುಳಿದು ಬಿಡ್ತವೆ ಅಂತ ನಾವು ಹೇಳ್ಬೋದು. ಅಲ್ಲೂ ಕೂಡ ತಂತ್ರಜ್ಞಾನದ ಬದಲಾವಣೆಗಳು ಮತ್ತು ಜನರಲ್ಲಿ ಅದರ ಅರಿವನ್ನು ಮೂಡಿಸುವುದರ ಮುಖಾಂತರವಾಗಿ ನಾವು ಈ ಒಂದು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ದೆನ್ ದ ಕಾಂಪಿಟೇಷನ್. ಸೊ ಕಾಂಪಿಟೇಷನ್ ನಾಟ್ ಅಮಾಂಗ್ ದ ಸೇಮ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಲ್ಸೋ ಪ್ರಿವೇಲ್ಸ್, ಆ್ಯಂಡ್ ಆಲ್ಸೋ ದರ್ ಇಸ್ ಎ ಕಾಂಪಿಟೇಷನ್ ಫ್ರಮ್ ದ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಎರಡು ರೀತಿಯಾದಂತಹ ಪೈಪೋಟಿಗಳನ್ನು ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಎದುರಿಸ್ತವೆ. ತಮ್ಮದೇ ಆದಂತಹ ಇನ್ನಿತರವಾದಂತಹ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಒಂದು ಕಡೆ ಆದರೆ,
ಇನ್ನೊಂದು ಕಡೆಯಲ್ಲಿ ಬೃಹತ್ ಪ್ರಮಾಣದ ಕೈಗಾರಿಕೆಗಳು, ಅತ್ಯಂತ ಆಧುನಿಕ ಯಂತ್ರೋಪಕರಣಗಳು, ಈ ವಿದ್ಯುತ್ ಶಕ್ತಿಗಳಿಂದ ಚಾಲಿತವಾದಂಥ ಯಂತ್ರಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡುವಂಥ ಕೈಗಾರಿಕೆಗಳು, ಇವುಗಳ ಪ್ರಮುಖವಾದಂಥ ಬೆಳವಣಿಗೆಗೆ ನಮ್ಮ ಸಣ್ಣ ಪ್ರಮಾಣದ ಮತ್ತು ಗುಡಿ ಕೈಗಾರಿಕೆಗಳು ಯಾವುದೇ ರೀತಿಯಾದಂಥ ಸ್ಪರ್ಧೆಯನ್ನು ಒಡ್ಲಿಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಅವು ಕುಸಿತವನ್ನು ಕಂಡುಕೊಂಡಿವೆ ಅಂತ ಹೇಳ್ಬೋದು. ಇದು ಒಂದು ಅತ್ಯಂತ ಪ್ರಮುಖವಾದಂಥ ಸಮಸ್ಯೆ. ಏಕೆಂದರೆ ಇಂತಹ ಪೈಪೋಟಿಯನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರಲ್ಲೂ ಕೂಡ ನಾವು ಕೆಲವು ಕೈಗಾರಿಕೆಗಳನ್ನು ಗುರುತಿಸೋದಾದರೆ, ಕೆಲವು ಕೈಗಾರಿಕೆಗಳಲ್ಲಿ ವಿದೇಶಗಳಲ್ಲಿ ಕೂಡ ಈ ಸರಕುಗಳನ್ನು ಮಾರಾಟ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ಳೋದು ನಮ್ಮ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಹೆಮ್ಮೆ ಅಂತಲೇ ನಾವು ಹೇಳ್ಬೋದು. ಈಗ ಉದಾಹರಣೆಗೆ ನಮ್ಮ ಚನ್ನಪಟ್ಟಣದ ಬೊಂಬೆಗಳನ್ನೇ ತೆಗೆದುಕೊಂಡ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದಕ್ಕೆ ಮಾರುಕಟ್ಟೆಯನ್ನು ನಾವು ಸೃಷ್ಟಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಸೊ ಹೀಗೆ ಎಲ್ಲೋ ಒಂದು ಕಡೆ ಮಾರುಕಟ್ಟೆಯ ವಿಸ್ತರಣೆ, ಆ ಸರಕುಗಳ ಪೂರಕವಾದಂಥ ಅಡ್ವರ್ಟೈಸ್ಮೆಂಟ್ ಅಂತ ನಾವೇನು ಕರಿತೀವಿ, ಜಾಹೀರಾತುಗಳನ್ನು ಹೆಚ್ಚು ಮಾಡಿಕೊಳ್ಳುವಿಕೆ, ಇವು ಮಾತ್ರ ಈ ಕೈಗಾರಿಕೆಗಳ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸೊ ಇನ್ನೊಂದು ಪ್ರಮುಖವಾದಂಥ ತೀವ್ರವಾದಂತಹ ಸಮಸ್ಯೆಯನ್ನು ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಎದುರಿಸ್ತವೆ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿಯ ತೀವ್ರವಾದ ಕೊರತೆ. ಸೊ ಲ್ಯಾಕ್ ಆಫ್ ಸಪ್ಲೈ ಆಫ್ ಅಕ್ಯೂಟ್ ಸಪ್ಲೈ ಆಫ್ ದ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಸೊ ಲ್ಯಾಕ್ ಆಫ್ ಸಪ್ಲೈ ಆಫ್ ಎಲೆಕ್ಟ್ರಿಸಿಟಿ ಬಿಕಾಸ್ ದೇ ಆರ್ ಸ್ಪೆಷಲಿ developed and they are being incorporated in the rural areas. They are not being provided and supplied a continuous power supply throughout the day. So this also hampers the growth and development of the industries ಅಂತ ನಾವು ಹೇಳ್ಬೋದು. ಸೊ ವಿದ್ಯುತ್ ಶಕ್ತಿಯ ತೀವ್ರ ಕೊರತೆ, ಇವುಗಳು ಸ್ಥಾಪನೆ ಆಗೋದೇ ಕೈಗಾರಿಕೆಗಳಲ್ಲಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ವಿದ್ಯುತ್ ಶಕ್ತಿಯ ತೀವ್ರ ಕೊರತೆಯನ್ನು ಎದುರಿಸ್ತವೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಪೂರಕವಾಗಿ ನಿರಂತರವಾದಂತಹ ವಿದ್ಯುತ್ ಶಕ್ತಿಯ ಪೂರೈಕೆಯನ್ನು ಒದಗಿಸ್ಕೊಟ್ಟಿಲ್ಲದೆ ಇರೋದು ಒಂದು ಪ್ರಮುಖವಾದಂಥ ಸಮಸ್ಯೆ ಅಂತ ನಾವು ಹೇಳ್ಬೋದು. ಹಳೆಯ ಯಂತ್ರೋಪಕರಣಗಳು. ಸೊ ಹಳೆಯ ಯಂತ್ರೋಪಕರಣಗಳು ಇನ್ನೊಂದು ಪ್ರಮುಖವಾದಂಥ ಸಮಸ್ಯೆ. ಸಣ್ಣ ಪ್ರಮಾಣ ಮತ್ತು ಗುಡಿ ಕೈಗಾರಿಕೆಗಳಲ್ಲಿ ಬಳಸ್ತಿರುವಂತಹ ಯಂತ್ರೋಪಕರಣಗಳು ಅತ್ಯಂತ ಹಳೆಯದಾಗಿವೆ ಹಾಗೂ ಅವುಗಳ ಬಳಕೆಯನ್ನು ನಿರಂತರವಾಗಿ ಮಾಡ್ತಾ ಅವು ತುಂಬಾ ಔಟ್ಮೋಡೆಡ್ ಆಗಿವೆ ಅಂತ ಕೂಡ ನಾವು ಹೇಳ್ಬೋದು. ಸೊ ಇದು ಇನ್ನೊಂದು ಪ್ರಮುಖವಾದ ಕೈಗಾರಿಕೆಯ ಪ್ರಮುಖವಾದಂಥ ಕೊರತೆ ಅಂತ ನಾವು ಹೇಳ್ಬೋದು. ಇನ್ನು ಲ್ಯಾಕ್ ಆಫ್ ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್, ಯಾವುದೇ ರೀತಿಯಾದಂತಹ ರಫ್ತುವಿಗೆ ಪ್ರೋತ್ಸಾಹದ ಕೊರತೆಯನ್ನು ನಾವು ಈ ಕೈಗಾರಿಕೆಗಳಲ್ಲಿ ಕಾಣ್ತೀವಿ. ಈ ಕೈಗಾರಿಕೆಗಳಲ್ಲಿ ಉತ್ಪತ್ತಿಯಾದಂತಹ ಸರಕುಗಳು ಕೇವಲ ಗ್ರಾಮದ ಸ್ಥಳೀಯ ಮಾರುಕಟ್ಟೆಗಳಿಗೆ ಅಥವಾ ಹೆಚ್ಚೆಚ್ಚು ಎಂದರೆ ನಗರ ಪ್ರದೇಶಗಳಿಗೆ ಮಾತ್ರ ಪೂರೈಕೆ ಆಗ್ತವೆ ವಿನಃ ಅಂತಾರಾಜ್ಯದ ಮಟ್ಟಕ್ಕೂ ಕೂಡ ಇವು ತಮ್ಮ ಹೆಸರನ್ನು ಅಥವಾ ತಮ್ಮ ಒಂದು ಮಾರುಕಟ್ಟೆಯನ್ನು ವಿಸ್ತರಣೆಯನ್ನು ಮಾಡಿಕೊಳ್ದೇ ಇರುವಂಥದ್ದು. ಇದಕ್ಕಾಗಿ ಸರ್ಕಾರ ಯಾವುದೇ ರೀತಿಯಾದಂಥ ವಿಶೇಷವಾದಂತಹ ರಫ್ತು ಪ್ರೋತ್ಸಾಹವನ್ನು ಕೊಡದೇ ಇರೋದು ಒಂದು ಪ್ರಮುಖವಾದಂಥ ನ್ಯೂನ್ಯತೆ ಅಂತ ನಾವು ಹೇಳ್ಬೋದು. ಇನ್ನೊಂದು ಪ್ರಮುಖವಾದಂಥದ್ದು ಅಂತ ಹೇಳಿದ್ರೆ ಕಾರ್ಮಿಕ ಸಮಸ್ಯೆ, ದ ಲೇಬರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ. ದ ಲೇಬರ್ ಪ್ರಾಬ್ಲಮ್ ಇಸ್ ಆಲ್ಸೋ ಒನ್ ಆಫ್ ದ acute problems of the small scale and cottage industries, because the laborers who are being working in this small scale and cottage industries are the members of the family themselves. ಕಾರ್ಮಿಕರ ಸಮಸ್ಯೆಗಳು. ಈ ಕೈಗಾರಿಕೆಗಳು ಕಾರ್ಮಿಕರ ಗೈರು ಹಾಜರಿ, ಶಿಸ್ತು, ಹೆಚ್ಚಿನ ವೇತನದ ಬೇಡಿಕೆ ಇಂಥ ಮುಂತಾದ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಇವುಗಳಿಗೆ ಶ್ರಮದ ಕೊರತೆಯೂ ಕೂಡ ಜೊತೆ ಸೇರಿದೆ ಅಂತ ಹೇಳ್ಬೋದು. ಈ ರೀತಿ ನಾನಾ ರೀತಿಯಾದಂತಹ ಕಾರ್ಮಿಕರ ಸಮಸ್ಯೆಯನ್ನು ಕೂಡ ಇದು ಎದುರಿಸ್ಕೊಳ್ತಿದೆ. ಲೇಬರ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಈವನ್ ದೋ ಇಟ್ ಯುಟಿಲೈಸಸ್ ದ ಹೌಸ್ ಹೋಲ್ಡ್ ಲೇಬರರ್ಸ್, sometimes it also hires some of the laborers for the industries. They ask for the higher wages and they are not regular. So all these things are not being controlled properly. Hence this has also become one of the major problem of the small scale industries. The next problem is unnecessary controls. ಸೊ ಅನಗತ್ಯವಾದಂತಹ ನಿಯಂತ್ರಣಗಳು. ಸೊ ಅನಗತ್ಯವಾದಂತಹ ನಿಯಂತ್ರಣಗಳನ್ನು ಸರ್ಕಾರದ ಇಲಾಖೆಯಿಂದ ಹಾಗೂ ಕೈಗಾರಿಕೆಗಳು ಅನೇಕ ರೀತಿಯಾದಂಥ ವ್ಯವಹರಿಸಬೇಕಾದ್ರೆ ನೌಕರಶಾಹಿಯಾದಂಥ ದರ್ಪ ಇವುಗಳನ್ನು ಎದುರಿಸಬೇಕಾಗ್ತಿದೆ. ಇಂತಹ ಒಂದು ಅನಗತ್ಯವಾದಂಥ ನಿಯಂತ್ರಣ ಮತ್ತು ದಬ್ಬಾಳಿಕೆಗಳಿಂದಲೂ ಕೂಡ
ಸರ್ಕಾರದ ಅಸುರಕ್ಷಿತವಾದಂತಹ ನೀತಿಗಳಿಂದಲೂ ಸಹ ಇದು ಸಣ್ಣ ಕೈಗಾರಿಕೆಗಳ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮವನ್ನು ಬೀರಿದೆ ಅಂತ ನಾವು ಹೇಳ್ಬೋದು. ಸೊ ಒನ್ ಆಫ್ ದ ಅನದರ್ ಮೇಜರ್ ಪ್ರಾಬ್ಲಮ್ ಇಸ್ ದ unnecessary control. Government controls over these industries and it want to check those industries. So this has also led to the decline of the small scale and the cottage industries. Unnecessary control which is not essential over these industries, we can say. So the next is the lack of finance. So as we all know, in any industry's backbone is the finance, but there is no proper financial assistance for these small scale and cottage industries from the organized sector. Even though nowadays some of the organized sector finance institutions are providing them the assistance, they are not up to the mark to reach. So which is also one of the hindrance for the growth of ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಕೈಗಾರಿಕೆಗಳಿಗೆ ಅತ್ಯಂತ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಅಂತ ಹೇಳಿದ್ರೆ ಹಣಕಾಸು ಅಂತ ಹೇಳ್ತೀವಿ. ಆದರೆ ಹಣಕಾಸಿನ ಕೊರತೆಯನ್ನು ಈ ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆಗಳು ಎದುರಿಸ್ತಿವೆ. ಯಾಕೆಂತ ಹೇಳಿದ್ರೆ ಇವಕ್ಕೆ ಯಾವುದು ಕೂಡ ವ್ಯವಸ್ಥಿತವಾದ ಸಂಘಟಿತ ವಲಯದಿಂದ ಇವುಗಳಿಗೆ ಹಣಕಾಸಿನ ನೆರವು ಹರಿದು ಬರಲ್ಲ. ಅದರಲ್ಲಿ ಅನೇಕ ರೀತಿಯಾದಂಥ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರಮಾಣದ ವ್ಯವಸ್ಥಿತವಾದಂಥ ಹಣಕಾಸಿನ ಪೂರೈಕೆ ಆಗ್ತಿದ್ರೂ ಕೂಡ ಅದು ಸಾಕಷ್ಟು ಮಟ್ಟಿಗೆ ಸಾಕಾಗ್ತಿಲ್ಲ ಅಂತಲೇ ನಾವು ಹೇಳ್ಬೋದು. ಇನ್ನೊಂದು ಪ್ರಮುಖವಾದಂತಹ ಸಮಸ್ಯೆ ಅಂತ ಹೇಳಿದ್ರೆ ಅಪಮೀಸಲಾತಿ ಅಂತ ಕೇಳ್ತೀವಿ. ಸೊ ಕೈಗಾರಿಕಾ ವಲಯದ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಉತ್ತಮಪಡಿಸುವ ಸಲುವಾಗಿ ಸಣ್ಣ ಪ್ರಮಾಣದ ಕೈಗಾರಿಕಾ ವಲಯದಲ್ಲಿ ಉತ್ಪಾದನೆಗೆ ಮೀಸಲಿಟ್ಟಿದ್ದ ಸರಕುಗಳಲ್ಲಿ ಕೇವಲ 15ರಿಂದ 20 ಸರಕುಗಳನ್ನು ಮಾತ್ರ ಇವತ್ತು ಇದಕ್ಕೆ ಮೀಸಲಿಟ್ಟಿದ್ದಾರೆ. ಸೊ ಉದಾಹರಣೆಗೆ ಐಸ್ ಕ್ರೀಮ್, ಹೀಗೆ ಅನೇಕ ರೀತಿಯಾದಂಥ ಮೊದಲಾದ 15 ಸರಕುಗಳ ಉತ್ಪಾದನೆಯನ್ನು ಮಾತ್ರ ಇವುಗಳಿಗೆ ಮೀಸಲು ಮಾಡಿಕೊಂಡಿರೋದು ಕೂಡ ಒಂದು ಪ್ರಮುಖವಾದಂಥ ಸಮಸ್ಯೆಯಾಗಿ ಉದ್ಭವಿಸಿದೆ. ಸೊ ಇವತ್ತಿನವರೆಗೂ ಕೂಡ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಮೀಸಲಾತಿಯಲ್ಲಿ ಒಳಪಟ್ಟಂಥದ್ದು ಅಂದರೆ ಕೇವಲ 821 ಕೈಗಾರಿಕೆಗಳು ಮಾತ್ರ ಇದೆ. ಸೊ ಈ ರೀತಿಯಾದಂಥ ಮೀಸಲಾತಿ ಅಪಮೀಸಲಾತಿಗೆ ಒಳಪಟ್ಟಂಥ ಕೈಗಾರಿಕೆಗಳನ್ನು ತಾವು ತೆಗೆದುಕೊಳ್ಳೋಕ್ಕಾಗದೇ ಇರೋದು ಕೂಡ ಒಂದು ಕಾರಣ ಅಂತ ನಾವು ಹೇಳ್ಬೋದು. So de-reservation. So de-reservation is also one of the major problems of a small scale industry, as there are only some of the industries are reserved for the small scale industries and the other industries are not been able to come under the large scale industry, comes under the large scale industries. So this has also been the one of the major problem with the small scale industries, we can say. So that is the another major problem. Then deferred payments. ಸೊ ವಿಳಂಬಿತವಾದಂಥ ಪಾವತಿಗಳು ಅಂತ ಕರಿತೀವಿ. ಸೊ ಇವು ಇವತ್ತು ಕೊಡಬೇಕಾದಂಥದ್ದನ್ನು ಇನ್ಯಾವಾಗಲೂ ಕೊಡುವಂಥದ್ದು. ಸರಕುಗಳನ್ನು ಇವತ್ತು ಮಾರಿದರೂ ಕೂಡ ಕೆಲವು ಸಂಸ್ಥೆಗಳು ಇವುಗಳಿಂದ ನೇರವಾಗಿ ಕೊಂಡುಕೊಳ್ಳುವಿಕೆಯನ್ನು ಮಾಡಿದ್ರು ಕೂಡ ಅವ್ರಿಗೆ ಬೇಕಾದಂಥ ಸಮಯದಲ್ಲಿ ಅವಕ್ಕೆ ಬೇಕಾದಂಥ ಪಾವತಿಗಳನ್ನು ಮಾಡದೇ ಇರೋದು ಕೂಡ ಒಂದು ಪ್ರಮುಖವಾದಂಥ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ದ ಡೆಫರ್ಡ್ ಪೇಮೆಂಟ್ಸ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್, ವಿ ಕ್ಯಾನ್ ಸೇ. The small scale industries does not directly deal with the consumers. They sell it to some of the institutions and even to the semi-government institutions and markets, wherein which they are not paying them in a regular basis, which is also one of the basis for the reinvestment, which becomes a basis for the reinvestment, which has been denied for them. So this has also led to the shortfall of your small scale and cottage industries. So ಇದಿಷ್ಟು ಕೂಡ ಪ್ರಮುಖವಾದಂಥ ಕೈಗಾರಿಕೆಗಳಲ್ಲಿ ಕಂಡುಕೊಳ್ತಾ ಇರೋಂಥ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ಕಂಡುಕೊಳ್ತಾ ಇರೋಂಥ ಸಮಸ್ಯೆಗಳು ಅಂತ ಹೇಳ್ಬೋದು. ಇವಕ್ಕೆ ಪ್ರತಿಯಾಗಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಅನೇಕ ರೀತಿಯಾದಂಥ ಉತ್ತೇಜನಕಾರಿಯಾದಂಥ ಸರ್ಕಾರದ ವತಿಯಿಂದ ಅನೇಕ ರೀತಿಯಾದಂಥ ಸವಲತ್ತುಗಳನ್ನು ಇವತ್ತು ಒದಗಿಸ್ಕೊಡ್ಬೇಕು ಅನ್ನೋಂಥ ಕೂಗು ಕೇಳಿ ಬರ್ತಿದೆ. ಅದೇ ರೀತಿಯಾಗಿ
ಸರ್ಕಾರವು ಕೂಡ ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಹಣಕಾಸಿನ ಪೂರೈಕೆಯಲ್ಲಿನ ಸುಧಾರಣೆ ಇರ್ಬೋದು, ನಿಗಮ ಮತ್ತು ಮಂಡಳಿಗಳನ್ನು ಸ್ಥಾಪನೆ ಮಾಡಿಕೊಂಡಿರ್ಬೋದು, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆ ಇರ್ಬೋದು, ಕಚ್ಚಾ ವಸ್ತುಗಳ ನಿರಂತರವಾದ ಪೂರೈಕೆ, ವಿದ್ಯುತ್ ಶಕ್ತಿಯಲ್ಲಿನ ತಡೆಯುವಿಕೆ ಇಲ್ಲದ ಪೂರೈಕೆ, ಹೀಗೆ ಅನೇಕ ರೀತಿಯಾದಂತಹ ಸಹಾಯಧನವನ್ನು ಒದಗಿಸುವಂಥದ್ದು, ತೆರಿಗೆ ರಾಜ್ಯಗಳನ್ನು ಘೋಷಿಸಿಕೊಳ್ಳುವಂಥದ್ದು, ಹೀಗೆ ಅನೇಕ ರೀತಿಯಾದಂತಹ ಸಹಾಯವನ್ನು ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಸರ್ಕಾರವು ಒದಗಿಸ್ತಾ ಬಂದಿದೆ. ಸೊ ಅಂತಹ ಒಂದು ಪ್ರಮುಖವಾದಂತಹ ನಿಟ್ಟಿನಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಕಂಡುಕೊಳ್ತವೆ ಅನ್ನುವಂತಹ ಒಂದು ಪ್ರಮುಖವಾದಂತಹ ಬೆಳವಣಿಗೆಯ ಮಾತನ್ನು ನಾವು ಹೇಳ್ತಾ ಈ ಒಂದು ತರಗತಿಯನ್ನು ಕನ್ಕ್ಲೂಡ್ ಮಾಡೋಣ. ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದ ವೇರಿಯಸ್ ಪ್ರಾಬ್ಲಮ್ಸ್ and the solutions. So the next session will be on the various programs undertaken by the government with regarding the small scale industries. So thank you.